ರೀ ರೀ ನೀನ್ ಬಂದೇನಯ್ಯ. ನೀನ್ ಬರ್ಲಿ ಅಂತ ಕಾಯ್ತಿದ್ದೆ ನೋಡಿ ಇಷ್ಟೊತ್ತು. ಎಲ್ಲೋಗಿದ್ದೆ? ನಾನೊಂಚೂರು ತಿರ್ಗಾಡ್ಕೊಂಡ್ ಬರೋಣ, ಯಾಕೋ ಮನ್ಸಿಗೆ ತುಂಬಾ ಬೇಜಾರಾಗ್ತಿತ್ತಲ್ಲ ಅಂತ ಹೋಗಿದ್ದೆ ಕಣೆ. ಹ, ಅಲ್ಲ ನಿನ್ ಮಗಳು ಮಾಡಿರೋ ಅವಾಂತರಕ್ಕೆ ಊರ್ ಜನ ಎಲ್ಲ ನನ್ನನ್ನ ಇಟ್ಕೊಂಡ್ ಬೈತಿದಾರಲ್ಲ. ಎಲ್ಲ ಹೆಂಗಸರು ಎಲ್ಲ ಆಡ್ಕೊಂಡಂಗ್ ಮಾಡಿದ್ಲಲ್ಲ ನಿನ್ ಮಗಳು. ಎಲ್ಲರೂ ನನ್ನ ಆಡ್ಕೊಂತಿದ್ದಾರೆ. ಊರ್ ಜನ ಎಲ್ಲ ನನ್ನ ಉಗಿತಿದ್ದಾರೆ ನಿನ್ ಮಗಳು ಮಾಡಿರೋ ಅವಾಂತರಕ್ಕೆ. ಗೊತ್ತಾ? ಅವಳೇನು ಮಾಡಿದ್ಲು ನಿಂಗೆ? ಊರ್ ಜನ ಎಲ್ಲ ಬೈಯಂಗೆ? ಅಲ್ಲ ಕಣಯ್ಯ, ಏನ್ ಮಾಡಿದ್ಲು ಅಂದ್ರೆ, ಅಲ್ಲ ನಿನ್ ಮಗಳು ಹಿಂಗೆ ಮದ್ವೆ ಟೈಮಲ್ಲಿ ಓಡೋದ್ಲಲ್ಲ, ಅದನ್ನೇ ಎಲ್ಲ ನನ್ನಿಂದಾನೇ ಆಗಿದ್ದು. ನಾನೆಲ್ಲಿ ಆಸ್ತಿಗೋಸ್ಕರ ಒಡವೆಗೋಸ್ಕರ ಇದೆಲ್ಲ ಮಾಡ್ಸಿದೀನಿ. ಅದು ಚೆನ್ನಾಗಿಲ್ದಲೆ ಹುಡ್ಗನ್ ಕೊಟ್ಟು ನಾನ್ ಮದ್ವೆ ಮಾಡ್ಸಕ್ ಹೊರಟಿದ್ದೆ. ಅದಕ್ಕೆ ಹೋಗಿದ್ದಾಳೆ, ಒಳ್ಳೆನೆ ಕೆಲ್ಸನೇ ಮಾಡಿದ್ಲು ಅಂತೆಲ್ಲ ನನ್ನ ಆಡ್ಕೊಂತಿದಾರೆ. ಗೊತ್ತಾ ನಿನ್ ಮಗಳು ಮಾಡಿರೋ ಕರ್ಮಕ್ಕೆ? ಬಿಡೆ ಹೋಗ್ಲಿ, ಈಗ ಅವ್ರದೆಲ್ಲ ಕಟ್ಕೊಂಡು ಏನ್ ಮಾಡ್ತೀಯ, ಬಿಡು ಹೋಗ್ಲಿ. ಹೇಳಿದ್ರೆ ಹೇಳ್ಕೊಂತಾರೆ. ಸರಿ ಸರಿ ನಡಿ, ಒಂಚೂರು ಮಾರ್ಕೆಟಿಗೆ ಹೋಗಿ ಬರೋಣ. ತರಕಾರಿ ಬೇಳೆ ಎಲ್ಲ ಖಾಲಿ ಆಗಿತ್ತೆ. ಒಂಚೂರು ಟೌನಿಗೆ ಹೋಗಿ ಎಲ್ಲ ತರಕಾರಿ ಬೇಳೆ ಎಲ್ಲ ತಗೊಂಬರೋಣ. ಇಷ್ಟ ದಿವಸ ನಿನ್ ಮಗಳು ಅಡ್ಗೆ ಮಾಡ್ತಿದ್ಲು ನೋಡು, ಏನೈತೆ ಏನಿಲ್ಲ ಅಂತ ನಾನು ಹೋಗಲ್ಲಿ ನೋಡಿಲ್ಲ. ಈಗ ಹೋಗಿ ನೋಡ್ತೀನಿ, ಏನು ಸಿಕ್ತಿಲ್ಲ ಕೈಗೆ. ನಡಿ ಹೊಸಿ ಹೋಗಿ ಮಾರ್ಕೆಟಿಗೆ ಹೋಗಿ ತರಕಾರಿ ಬೇಳೆ ಏನೇನ್ ಬೇಕು ಮನೆಗೆ ಐಟಮ್ ಎಲ್ಲ ತಗೊಂಬರೋಣ. ನಡಿ. ಇಲ್ಲೇ ರಂಗಣ್ಣನ ಅಂಗಡಿಯಲ್ಲಿ ತಗೊಂಡ್ ಬರ್ಬೇಕಿತ್ತು ಕಣೆ. ಈಗ ಯಾರು ಹೋಗ್ತಾರೆ ಹೇಳು? ನಂಗೆ ಯಾಕೋ ಎಲ್ಲೂ ಬರಕ್ ಮನ್ಸಿಲ್ಲ ನೋಡು. ಅಯ್ಯೋ, ಇಲ್ಲಿ ತಗೊಳಕ್ಕಾಗುತ್ತಾ? ಇಲ್ಲ ರಂಗಣ್ಣ ಒಂದಕ್ಕೆ 2 ರೈಟ್ ಹೇಳ್ತಾರೆ. ನಡಿ ಬೇಗ ಹೋಗಿ ತಗೊಂಡ್ ಬರೋಣ ಟೌನಿಗೆ ಹೋಗಿ. ಕಣೆ, ಸರಿ ಆಯ್ತು, ಬಾ ಹೋಗೋಣ. ಗಂಗಾ, ಗಂಗಾ ಎಲ್ಲಿದೀಯಾ? ಗಂಗಾ ಬಾರೆ ಇಲ್ಲಿ. ಬಂದೇ ರಾಧಾ. ಯಾಕೆ ಗಂಗಾ ಗಂಗಾ ಅಂತ ಕರೆದಿಯಲ್ಲ, ಏನು? ಅದು ಮನೇಲೆಲ್ಲ ತರಕಾರಿ ಎಲ್ಲ ಖಾಲಿ ಆಗಿದೆ ಕಣೆ, ಹಾಗಾಗಿ ಮಾರ್ಕೆಟಿಗೆ ಹೋಗಿ ತರಕಾರಿ ತಗೊಂಡ್ ಬರೋಣ ಅಂತ. ಬಾ ನೀನು ನನ್ನ ಜೊತೆ. ಇಲ್ಲೇ ಮನೇಲೆ ಇದ್ದು ಏನು ಮಾಡ್ತೀಯ ಹೇಳು? ತರಕಾರಿ ಖಾಲಿ ಆಗಿದೆಯಾ? ಹಾಗಾದ್ರೆ ನೀ ಆಂಟಿನೂ ಬರ್ತಾರಾ ತರಕಾರಿ ತಗೊಂಡ್ ಬರಕ್ಕೆ? ಇಲ್ಲ ಕಣೆ, ಅವ್ರು ಬರಲ್ಲ. ಅವ್ರ ಮನೇಲೆ ಸ್ವಲ್ಪ ಅಡುಗೆ ಮಾಡ್ತಿದ್ದಾರೆ. ಬಾ ನಾನೇ ನೀನು ಇಬ್ರು ಸುತ್ತಾಡ್ಕೊಂಡೋಗಿ ತರಕಾರಿ ತಗೊಂಡ್ ಬರೋಣ. ಇಲ್ಲ ಕಣೆ ರಾಧಾ, ನಂಗೆ ಯಾಕೋ ಎಲ್ಲೂ ಬರಕ್ಕೆ ಮನಸ್ಸಿಲ್ಲ. ನೀನು ಹೋಗ್ಬಾ, ನಾನು ನಿಮ್ಮ ಆಂಟಿ ಜೊತೆ ಇಲ್ಲೇ ಇರ್ತೀನಿ ಮನೇಲಿ. ಬಾರೆ, ಮನೇಲಿ ಇದ್ದು ಏನು ಮಾಡ್ತೀಯ? ಇಲ್ಲೆಲ್ಲ ಸುತ್ತಾಡ್ಕೊಂಡ್ ಬರೋಣ. ಮನೇಲಿ ಇದ್ದು ಏನು ಮಾಡ್ತೀಯ ಹೇಳು? ಅದು ಹಂಗಲ್ಲ ಕಣೆ ರಾಧಾ, ಯಾಕಂದ್ರೆ ಮಾರ್ಕೆಟಿಗೆ ಹೋದ್ರೆ ಅಲ್ಲಿ ನಮ್ಮ ಪರಿಚಯ ಇರೋರು, ನಮ್ಮೂರವರು ಯಾರಾದ್ರೂ ಬಂದ್ರೆ, ಆಮೇಲೆ ಹೋಗಿ ನಮ್ಮ ಅಮ್ಮನ ಹತ್ರ ನಿಮ್ಮ ಗಂಗಾ ಅಲ್ಲಿ ಇದ್ಲು, ಅಲ್ಲಿ ತರಕಾರಿ ಮಾರ್ಕೆಟ್ ಹತ್ರ ಇದ್ಲು ಅಂತೆಲ್ಲ ಹೋಗಿ ಹೇಳಿದ್ರೆ ಏನು ಮಾಡ್ತೀಯ? ಅದಕ್ಕೆ ನಾನು ಬರಲ್ಲ, ನೀನು ಹೋಗ್ಬಾ. ಆ ಥರ ಏನೂ ಆಗಲ್ಲ, ಬಾರಮ್ಮ. ಬೇಗ ಹೋಗಿ ಬೇಗ ಬಂದುಬಿಡೋಣ. ಬಾ, ಅಲ್ಲಿ ನಾವು ಜಾಸ್ತಿ ಇವತ್ತು ಟೈಮ್ ಸ್ಪೆಂಡ್ ಮಾಡೋದೇ ಬೇಡ. ಬೇಗ ಹೋಗಿ ಬೇಗ ಬರೋಣ. ನೀನು ಇಷ್ಟ ಹೇಳ್ತೀವಿ ಅಂದರೆ ಸರಿ, ನಡಿ ಅಮ್ಮ ಹೋಗೋಣ. ಅಲ್ಲ, ಇವತ್ತೊಂದೂ ಆಟೋನು ಯಾವುದೇ ವೆಹಿಕಲ್ಸು ಕಾಣಿಸ್ತಿಲ್ಲ ಅಲ್ವೇನೆ? ಹೌದು ಕಣೆ, ಒಂದು ಆಟೋನು ಕಾಣಿಸ್ತಿಲ್ವಲ್ಲೇ? ಅಲ್ಲಿ ಯಾವುದೋ ಆಟೋ ಬರ್ತಿದೆ ನೋಡು. ಅಣ್ಣ, ಮಾರ್ಕೆಟ್ ಹತ್ರ ಹೋಗ್ಬೇಕು. ಸರಿ, ಕುತ್ಕೊಳ್ರಮ್ಮ. ಸರಿ, ತರಕಾರಿ ತಾನಿರೋದ? ಬಾ, ಅಲ್ಲಿ ತರಕಾರಿ ಅಂಗಡಿ ಹತ್ರ ಹೋಗೋಣ. ಇಲ್ಲಿ ಯಾಕೆ ನಿಂತಿದೆಯಾ ಯಾವಾಗ್ಲಿಂದ? ಅದು ಅದು ಯಾಕೂ ಇಲ್ಲ ಕಣೆ, ಹೀಗೆ ನನ್ನೊಬ್ರು ಫ್ರೆಂಡ್ ಬರ್ತೀನಿ ಅಂತ ಹೇಳಿದ್ರು, ಅವರು ಬರ್ತಾರೇನೋ, ಜೊತೆಗೆ ತರಕಾರಿ ತಗೊಳ್ಳೋಣ ಅಂತ ನೋಡ್ತಿದ್ದೆ ಅಷ್ಟೇ. ಹೌದಾ? ನಂಗೆ ಯಾರು ಅಂತ ಪರಿಚಯನ ಇಲ್ವಲ್ಲೇ. ಆಮೇಲೆ ಅವ್ರು ಬಂದು ಯಾರು ಏನು ಅಂತೆಲ್ಲ ಕೇಳಿದ್ರೆ ಏನಂತ ಹೇಳ್ತೀಯಾ? ಏನಂತ ಹೇಳೋದು? ನನ್ನ ಫ್ರೆಂಡು ಅಂತ ಹೇಳ್ತೀನಿ ಅಷ್ಟೇ. ರದಾ, ನೋಡು ಎಷ್ಟು ಫ್ರೆಶ್ ಆಗಿದೆ ತರಕಾರಿ, ಬಾ ಕೇಳೋಣ ಹಿಂಗೆ ರೈಟು ಅಂತ. ಅಡಿಯ ವಸಿ, ನೋಡೋಣಂತೆ. ನೀನು ಎಲ್ಲದರಲ್ಲೂ ಅರ್ಜೆಂಟಪ್ಪ. ಹೇಳ್ರಮ್ಮ, ಏನು ಬೇಕು ನಿಮಗೆ? ಅಂಕಲ್, ಕ್ಯಾರೆಟ್ ಎಷ್ಟು? ನೋಡಮ್ಮ, ಕ್ಯಾರೆಟು 50, ಬೀನ್ಸು 40, ಬೀಟ್ರೋಟು 50, ಗೋಬಿ 200, ತೊಂಡೆಕಾಯಿ 60, ಟೊಮಾಟೆ ಹಣ್ಣು 70, ಹಾಗಲಕಾಯಿ 30, ಹೀರೆಕಾಯಿ 40. ಯಾವ ತರಕಾರಿ ಬೇಕು ಹೇಳ್ರಿ, ಬೇಗ ಬೇಗ ಪಟ ಅಂತ ಹೇಳಮ್ಮ. ಯಾವ್ದು ಬೇಕು ಅಂತ ಹೇಳಿರೋದ ಬೇಗ ಬೇಗ. ಒಂದು ನಿಮಿಷ ಅಂಕಲ್, ನಾವಿಲ್ಲೇ ಒಂಚೂರು ಮುಂದೆ ಏನೋ ಒಂದು ತಗೊಳ್ಳೋದಿದೆ, ಅದನ್ನ ತಗೊಂಡು ಬಂದು ತರಕಾರಿನ ಇಲ್ಲೇ ತಗೊಂಡೋಗ್ತೀನಿ. ಸರಿ ಕಣಮ್ಮ, ಆಯ್ತು. ಬಂದ್ಬಿಡ್ತಾರೆ ಇಲ್ಲೇ. ತಿರ್ಗಡಕ್ಕೆ ಬಂದು ಇಲ್ಲಿ ನಮ್ಮನ್ನ ತಲೆ ತಿಂತಾರೆ. ಅಲ್ಲ ಕಡೆ ಇರೋದ, ಯಾಕೆ ಆ ಥರ ಅಂದೆ? ಅಯ್ಯೋ ನಡಿ, ಫಸ್ಟ್ ನಾವು ಬಂದಿರೋ ಕೆಲಸನ ಮಾಡೋಣ, ಆಮೇಲೆ ತರಕಾರಿ ನೋಡೋಣ. ಬಂದಿರೋ ಕೆಲಸನ? ನೀನು ತರಕಾರಿ ತಗೋಬೇಕು ಅಂತ ತಾನೇ ಕರ್ಕೊಂಡ್ಬಂದಿದ್ದು ನನ್ನ? ಅದು ಹಂಗಲ್ಲ ಕಣೆ, ನಂಗೆ ಫ್ಯಾನ್ಸಿ ಸ್ಟೋರಲ್ಲಿ ಒಂಚೂರು ಕೆಲಸ ಇತ್ತು, ಅದಕ್ಕೆ ಹೇಳ್ತಿದ್ದೀನಿ. ಅದು ಫ್ಯಾನ್ಸಿ ಸ್ಟೋರಲ್ಲೆಲ್ಲ ತಗೊಂಡು ಆಮೇಲೆ ಬಂದು ತರಕಾರಿ ತಗೊಂಡು ಹೋಗೋಣ. ನಡಿ. ಸರಿ ಕಣವ, ಆಯ್ತು. ನೀನು ಏನು ಮಾತಾಡ್ತಿದ್ದೆ, ಏನು ಮಾಡ್ತೀವಿ ಅಂತಲೇ ಗೊತ್ತಾಗ್ತಿಲ್ಲ. ಸರಿ ನಡಿ ಮುಂದೆ, ಅವಾಗ ನಿಂಗೆ ಎಲ್ಲ ಗೊತ್ತಾಗುತ್ತೆ. ಅಂತಮ್ಮ ಅಲ್ಲ ಅಂತಮ್ಮ. ರಾಜು, ಯಾಕೆ ಹಂಗೆ ಕೂಗಾಡ್ತಿದೀಯಾ? ಹೇಳ ಏನು ಅಂತ. ಅಲ್ಲ, ನಾನು ನಿಂಗೆ ಮಾರ್ಕೆಟಿಗೆ ಹೋಗ್ಬೇಕು, ಬೇಗ ರೆಡಿ ಆಗಬಾರು ಅಂದೆ. ಫೋನ್ ಮಾಡಿ ಎಷ್ಟೊತ್ತಾಯ್ತು ಹೇಳು. ಇದುವರೆಗೂ ಇನ್ನೂ ರೆಡಿ ಆಗಿಲ್ವಲ್ಲ ನೀನು? ಇವತ್ತು ಬರಕ್ಕೆ ಇಷ್ಟ ಇಲ್ಲ ಕಣ್ಲ, ನಾನು ನಿಂಗೆ ಹೇಳಿಲ್ವಾ? ಫೋನಲ್ಲಿ ಹೇಳಿದ್ದೀನಿ, ನಂಗೆ ಯಾಕೋ ಬರಕ್ಕೆ ಇಷ್ಟ ಇಲ್ಲ ಕಣ್ಲ ಇವತ್ತು, ನೀನೇ ಹೋಗ್ಬಾ ಅಂತೆಲ್ಲ ಹೇಳಿದ್ದೀನಿ, ಮತ್ತೆ ಬಂದು ತಲೆ ತಿಂತೀಯಲ್ಲ ನೀನು. ಇಲ್ಲ ಕಣ್ಣ, ಬಾರೋ, ನಾನು ನಿಂಗೆ ಏನೋ ಒಂದು ವಿಷಯ ಹೇಳ್ಬೇಕು, ಬಾರ್ಲ ಬೇಗ. ಸರಿ ನಡಿಯಪ್ಪ, ನೀನು ಹೇಳಿ ಕೇಳ್ತೀಯ? ಬೇಡ ಅಂದ್ರು ಕೇಳೋನಲ್ಲ ನೀನು. ಇಲ್ಲಿಗೆ ಯಾಕ್ಲ ಕರ್ಕೊಂಬಂದೆ, ಏನು ವಿಷಯ ಅಂತ ಹೇಳು. ಬಾರ್ಲ ಒಂಚೂರು ಮುಂದೆ, ಆಮೇಲೆ ಹೇಳ್ತೀನಿ ಬಾ. ಹೇಳ್ತೀನಿ ಅಂತ ಅರ್ಧ ಮಾರ್ಕೆಟ್ ಸುತ್ತಿಸ್ಬಿಟ್ಟೆ. ನಡಿ, ಇನ್ನೊಂದು ಅರ್ಧ ಮಿಕ್ಕಿತ್ತೆ, ಅದನ್ನು ಕಂಪ್ಲೀಟ್ ಮಾಡೋಣ.
ಹ್ಞೂ ಸರಿ ಬಾರ್ಲಾ ನೀನು ಹೇಳು ಅಂದ ತಕ್ಷಣ ನಾನು ಹುಡುಕ್ತಿರೋ ವಸ್ತು ಸಿಗ್ಬಿಟ್ಟಿತ್ತಾ. ಹಾಂ ಬಾ ವಸಿ ಮುಂದೆ ಆಮೇಲೆಲ್ಲ ಹೇಳ್ತೀನಿ. ಸರಿ ನಡಿಯಪ್ಪ. ಅಂಕಲ್ ಈ ಹೂ ಎಷ್ಟು? ಎಲ್ಲೋ ನಮ್ಮ ಗಂಗನ ಧ್ವನಿ ಕೇಳ್ದಂಗೆ ಆಗ್ತಿತ್ತಲ್ಲ. ಎಲ್ಲಿದ್ದಾಳೆ ನಮ್ಮ ಗಂಗಾ? ಇದು ಗಂಗಾ ಮಾತಾಡ್ತಿರೋ ಹಾಗೆ ಇತ್ತಲ್ಲ. ನೋಡ್ಬೇಕು ಎಲ್ಲಿದ್ದಾಳ ಗಂಗಾ ಅಂತ. ಹ್ಞೂ ಅವಳದೇ ಧ್ವನಿ ಇದು. ಇಷ್ಟು ವರ್ಷ ಜೊತೆಲಿದ್ದೀನಿ ನಂಗೆ ಗೊತ್ತಾಗಲ್ವಾ? ಗಂಗಾ ನಮ್ಮ ಹಿಂದೆನೇ ಇದ್ದಾಳಲ್ಲಪ್ಪ. ಈ ಮಂಜಿ ಏನಾದ್ರು ಗಂಗನ್ ನೋಡ್ಬಿಟ್ರೆ ಮುಗೀತು ಕತೆ. ಹೇಗಾದ್ರೂ ಮಾಡಿ ಈ ಮಂಜಿನ ಇಲ್ಲಿಂದ ಬೇಗ ಕರ್ಕೊಂಡು ಹೋಗ್ಬೇಕು. ಎಲ್ಲಾದ್ರೂ ಗಂಗನ್ ನೋಡ್ಬಿಟ್ರೆ ಏನ ಅನಾಹುತ ಮಾಡ್ತಾಳೆ ಏನೋ ಕಾಣೆ. ಅಯ್ಯೋ ದೇವ್ರೆ, ಯಾವ ಪರಿಸ್ಥಿತಿಗೆ ತಂದಿಟ್ಟೆಪ್ಪ ನಿನ್ನ. ಮಲ್ಲಿಗೆ ಹೂ ಎಷ್ಟು ಅಂಕಲ್? ಸಂಪಿಗೆ ಹೂ ಎಷ್ಟು? ಅದು ಮಲ್ಲಿಗೆ ಹೂ 100 ರೂಪಾಯಿ ಕಣಮ್ಮ. ಸಂಪಿಗೆ ಹೂ 50 ರೂಪಾಯಿ. ಯಾವ ಹೂ ಬೇಕು ಹೇಳು. ಮಂಜಿ ಬಾ, ಅಲ್ಲಿ ಮುಂದಕ್ಕೆ ನೋಡು ಎಷ್ಟು ಚೆನ್ನಾಗಿರೋ ತರಕಾರಿ ಎಲ್ಲ ಐತೆ. ಬಾ ಅಲ್ಲಿ ಮುಂದಕ್ಕೆ ಹೋಗಿ ಹಣ್ಣು ಹಂಪ್ಲು ತರಕಾರಿ ಬೇಳೆ ಎಲ್ಲ ತಗೊಂಡೋಗೋಣ. ನಡಿ, ಇಲ್ಲಿ ಜಾಸ್ತಿ ಹೊತ್ತು ಯಾಕೆ ಇಲ್ಲೇ ನಿಂತಿದೆಯಾ ನೋಡು ಅವಾಗ್ಲಿಂದ. ನಡಿಯಮ್ಮ ಹೋಗೋಣ ಬೇಗ ಬೇಗ. ಈ ಕಡೆ ಕೊಸಿ, ಈ ಕಡೆಗೆ ಬಾ. ನೀನ್ ಮಾಡ್ತಿರೋ ನಾಟಕ ನಂಗೆ ಹೆಂಗ್ ಗೊತ್ತಾಗ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ? ಅಲ್ಲಿ ನಿಂತಿರೋದು ನಿನ್ ಮಗಳು ತಾನೆ, ಗಂಗಾ ತಾನೆ ಅವಳು. ಬಾ ವಸಿ ಕೇಳ್ತೀನಿ. ಬೇಡ ಬಾರೆ, ಹೋಗೋಣ ಬಾರೆ ಇಲ್ಲಿಂದ. ಏನೋ ಆಗೋದಾಗ್ಬಿಟ್ಟಿತ್ತು ಬಾರೆ. ಈಗ ಮಾರ್ಕೆಟಲ್ಲಿ ಎಲ್ಲ ಜನ ನೋಡಂಗೆ ಏನು ಮಾಡ್ಬೇಡ ಬಾರೆ, ಹೋಗೋಣ ಬಾರೆ ಇಲ್ಲಿಂದ. ಆಮೇಲೆ ನಾನೇ ಅವಳನ್ನ ಮನೆಗೆ ಕರೆಸ್ಕೊಂತೀನಿ. ಆಮೇಲೆ ಏನೋ ಅಂತ ಮಾತಾಡುವಂತೆ. ಬಾ ನಡಿ ಫಸ್ಟ್ ಇಲ್ಲಿಂದ ಹೋಗೋಣ. ಬಾರಯ್ಯ ಈ ಕಡಿಕ್ಕೆ, ಬಾರ ಈ ಕಡಿಕ್ಕೆ. ಆಂಟಿ ನೀವೇನಿಲ್ಲಿ? ಕಡಮ್ಮ ನಾನೇ. ನೀನ್ ಈ ಕಡೆ ಬಾ ಒನ್ಸಿ. ನೀನ್ ಈ ಕಡೆಗೆ ಬಾ. ಏನೇ ಮಿಟ್ಟಕ್ಲಾಡಿ, ನಾನ್ ನಿಂಗೆ ಏನು ಗೊತ್ತಾಗಲ್ಲ ಪಾಪದ ಹುಡ್ಗಿ ಅಂತ ತಿಳ್ಕೊಂಡಿದ್ದೆ. ಏನೇ ಮಾಡಿದ್ದು ನೀನು? ನಾನು ಹೋಗ್ಲಿ ಅಂತ ಮದ್ವೆ ಮಾಡ್ಕೊಡೋಣ, ತಾಯಿ ಇಲ್ಲ ತಬ್ಲಿ ಮದ್ವೆ ಮಾಡಿದ್ರೆ ಆರಾಮಾಗಿರ್ತಾಳೆ ಅನ್ಕೊಂಡಿದ್ರೆ ನೀನು ಮದ್ವೆ ಟೈಮಲ್ಲಿ ಓಡೋಗಿದೀಯ. ಯಾವನ್ ಜೊತೆ ಓಡೋದೆ? ಏನೇ ಮಾಡ್ದೆ? ನಿಂಗೆ ಸ್ವಲ್ಪನೂ ಮಾನ ಮರ್ಯಾದೆ ಇಲ್ವೇನೆ? ನಿನ್ನಿಂದ ನಾನು ಊರ್ ಜನದ ಹತ್ರ ಎಲ್ಲ ತೂಚಿ ಅಂತ ಅನಿಸ್ಕೋಬೇಕೇನೆ? ಗೊತ್ತಾಗಲ್ವೇನೆ ನಿಂಗೆ? ಬಿಡ್ರಿ ಚಿಕ್ಕಮ್ಮ, ಮಾರ್ಕೆಟ್ ಅಲ್ಲಿ ಎಲ್ಲ ಜನ ನಮ್ಮನ್ನೇ ನೋಡ್ತಾರೆ. ಬಿಡ್ರಿ ಚಿಕ್ಕಮ್ಮ, ನಾನು ನಿಮ್ಮ ಹತ್ರ ಆಮೇಲೆ ಎಲ್ಲದೂ ಮಾತಾಡ್ತೀನಿ. ಏನಾಯ್ತು ಅಂತ ಹೇಳ್ತೀನಿ. ಬಿಡ್ರಿ ಚಿಕ್ಕಮ್ಮ, ಎಲ್ಲ ನೋಡ್ತಿದ್ದಾರೆ. ಬಿಡ್ರಿ ಚಿಕ್ಕಮ್ಮ, ನೋವು ಆಗ್ತಿದೆ ತುಂಬಾ. ಬಿಡ್ರಿ ಚಿಕ್ಕಮ್ಮ. ಮಂಜಿ ಬೇಡ ಬಿಡೆ, ಹೋಗ್ಲಿ ಬಿಡೆ, ಆಗೋದಾಗೋಯ್ತು ಬಿಡೆ. ಬಾರೆ ಇಲ್ಲಿಂದ ಫಸ್ಟ್ ಹೋಗೋಣ ಬಾರೆ. ಬಿಡೆ, ಎಲ್ಲ ಜನ ನಮ್ಮನ್ನೇ ನೋಡ್ತಿದ್ರು ಬಿಡೆ. ಮಂಜಿ ಈ ತರ ಮಾಡ್ಬೇಡ ಬಿಡೆ. ಕೂದ್ಲೆಲ್ಲ ಇಟ್ಕೋಬೇಡ ಬಿಡೆ, ನೋವಾಗುತ್ತೆ ಬಿಡೆ. ನಿಮ್ ಬಾಯಿ ಮುಚ್ಕೊಂಡಿರಯ್ಯ. ನೋವಾಗ್ಲಿ ಅಂತಾನೆ ಇವಳು ಜುಟ್ಟು ಹಿಡ್ದಿರೋದು. ಇವಳು ಜುಟ್ಟನ್ನ ನನ್ನ ಕೈಲಿ ಸರಿಯಾಗಿ ಇಟ್ಕೊಂಡಿಲ್ಲ ನೋಡು. ಪಾಪ ಹೋಗ್ಲಿ ಅಂತ ಲೂಸ್ ಬಿಟ್ಟಿದ್ನಲ್ಲ, ಅದಕ್ಕೆ ನಿನ್ ಮಗಳು ಊರವ್ರ ಕೈಲಿ ನನ್ ಜುಟ್ಟು ಕೊಟ್ಟು ಬಂದಿರೋದು. ಎಲ್ಲ ಆಡ್ಕೊಂಡು ನಗಾಡ್ಲಿ ಅಂತ. ನಿಂಗೇನೆ ನೋವಾಗ್ತಿತ್ತೆ. ಊರ್ ಜನ ಎಲ್ಲ ಆಡ್ಕೊಂಡು ನಂಗೆ ತೂಚಿ ಅಂತ ಬೈದ್ರಲ್ಲ, ಅವಾಗ ನಂಗೆ ನೋವಾಗಿದ್ದು. ನಿಂಗೆ ನೋವಾಗ್ತಿತ್ತು ಹೇಳು? ನನ್ನ ನೋವಿಗಿಂತ ಜಾಸ್ತಿ ಏನ್ ನಿಂಗೆ ನೋವು ಆಗ್ತಿಲ್ಲ ಬಿಡು. ನೀನ್ ಮಾಡಿರೋ ಕೆಲ್ಸಕ್ಕೆ ನಾನು ಎಲ್ಲರ ಹತ್ರನೂ ತೂಚಿ ಅನ್ಕೊಂಡಿದ್ದು ನಂಗೆ ಗೊತ್ತು. ಎಷ್ಟು ದಿವಸ ನೋವು ತಿಂದಿದ್ದೀನಿ ಅಂತ ನಂಗೆ ಗೊತ್ತು. ನೀನೇನು ಹೇಳ್ಬಿಡ್ತೀಯ? ನೀನೇನೋ ಹೋಗೋದು ಹೋಗ್ಬಿಟ್ಟೆ. ಆಮೇಲೆ ಊರ್ ಜನದ ಹತ್ರ ಬೀಗ್ರ ಹತ್ರ ಎಲ್ಲ ಬೈಸ್ಕೊಂಡಿದ್ ನಾನು ಕಣೆ. ಆಂಟಿ ಬಿಡ್ರಿ ಆಂಟಿ, ಎಲ್ಲ ಜನ ನಮ್ಮನ್ನೇ ನೋಡ್ತಿದ್ದಾರೆ. ಬಿಡ್ರಿ ಆಂಟಿ ಅವಳಿಗೆ. ಬಾಯಿ ಮುಚ್ಚಿ ಸಾಕು ನೀನು. ಮದ್ವೆಗೆ ಅಂತ ನಿನ್ ಫ್ರೆಂಡ್ಸನ್ನೆಲ್ಲ ಕರೆಸ್ಕೊಂಡು ನೀನು ಅವ್ರ ಜೊತೆನೆ ಓಡ್ ಬಂದಿದೀಯ. ಅವ್ರ ಜೊತೆನೆ ಬಂದಿದೀಯ ನೋಡು. ಈಗ ಗೊತ್ತಾಗ್ತೈತೆ ನಿನ್ನ ಕಳಿಸ್ಬಿಟ್ಟು ಇವರೆಲ್ಲ ಅಲ್ಲೇ ಛತ್ರದ ಹತ್ರ ಇದ್ರು ಅಂತ ಅಲ್ವೇನ್ರೆ? ಆಂಟಿ ಇಲ್ಲ ಆಂಟಿ, ನೀವ್ ಯಾಕೆ ಆ ಥರ ತಪ್ಪಾಗಿ ತಿಳ್ಕೊಂತೀರಾ? ಬಿಡ್ರಿ ಆಂಟಿ ಫಸ್ಟು. ಅಮ್ಮ ಚಿಕ್ಕಮ್ಮ ಬಿಡು ಚಿಕ್ಕಮ್ಮ, ನೋವಾಗ್ತಿದೆ ತುಂಬಾ. ಬಿಡು ಚಿಕ್ಕಮ್ಮ. ಕಡೆ ನಿಂಗೆ ನೋವಾಗ್ಲಿ ಅಂತಾನೆ ನಿನ್ ಜುಟ್ಟು ಹಿಡ್ದಿರೋದು. ನಡಿ ಮನೆ ಹತ್ರ ಹೋಗೋಣ. ನಿನ್ನನ್ನ ಕರ್ಕೊಂಡೋಗಿ ಆ ಹುಡುಗನ ಜೊತೆನೆ ಇವತ್ತೇ ಮದ್ವೆ ಮಾಡಿಸ್ತೀನಿ. ನಡಿ. ಬೇಡ ಚಿಕ್ಕಮ್ಮ, ಆ ಥರ ಎಲ್ಲ ಮಾಡ್ಬೇಡಿ ಚಿಕ್ಕಮ್ಮ. ಬೇಡ ಚಿಕ್ಕಮ್ಮ, ಪ್ಲೀಸ್ ಬಿಡ್ರಿ ಚಿಕ್ಕಮ್ಮ. ಮುಚ್ಚೆ ಬಾಯಿ ಸಾಕು. ಪ್ಲೀಸ್ ಆಂಟಿ ಬಿಡ್ರಿ ಆಂಟಿ. ಆಂಟಿ ಪ್ಲೀಸ್ ಬಿಡ್ರಿ ಆಂಟಿ. ನಡಿ, ಇವತ್ತೇ ಆ ಹುಡುಗನ್ ಕೊಟ್ಟೆ ನಿನ್ನ ಮದ್ವೆ ಮಾಡೋದು ಕಣೆ. ನಡಿ.